ಅಂತಾರಾಜ್ಯ ಕೂಲಿ ಕಾರ್ಮಿಕರ ರಕ್ಷಣೆ. ವಿಜಯನಗರ ಜಿಲ್ಲಾಡಳಿತದಿಂದ ಕಾರ್ಮಿಕರ ರೆಸ್ಕ್ಯೂ ಮಾಡಲಾಗಿದೆ. ಅಂತಾರಾಜ್ಯ ಕೂಲಿ ಕಾರ್ಮಿಕರ ರಕ್ಷಣೆ ಮಾಡಲಾಗಿದೆ. ವಿಜಯನಗರ ಜಿಲ್ಲಾಡಳಿತದಿಂದ ಕಾರ್ಮಿಕರ ರೆಸ್ಕ್ಯೂ ಮಾಡಲಾಗಿದೆ. ಇಟ್ಟಿಗೆ ಭಟ್ಟಿಯಲ್ಲಿ ಜೀತದಾಳಾಗಿದ್ದ 37 ಕೂಲಿ ಕಾರ್ಮಿಕರು, ಒಡಿಶಾ ಮೂಲದ 37 ಜನ ಕೂಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಶೆಡ್ಗಳಲ್ಲಿ ಕೂಡ್ ಹಾಕಿ ಬಲವಂತವಾಗಿ ಕೆಲಸವನ್ನ ಮಾಡಿಸ್ತಾ ಇದ್ರು. ಹೊಸಪೇಟೆ ತಾಲೂಕಿನ ನಂದಿಬಂಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇಟ್ಟಿಗೆ ಮಾಲೀಕ ಶ್ರೀನಿವಾಸ್ ಎಂಬಾತನಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ. ಪ್ರತಿ ಕುಟುಂಬಕ್ಕೆ 40,000 ಮುಂಗಡವಾಗಿ ಹಣವನ್ನ ನೀಡಿದ್ದ ಈತ. ವಾರಕ್ಕೆ ಕೇವಲ 500 ರೂಪಾಯಿ ನೀಡ್ತಾ ಇದ್ದ ಮಾಲೀಕ ಶ್ರೀನಿವಾಸ್. ಖಚಿತ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನ ಮಾಡಲಾಯಿತು. ಕಾರ್ಮಿಕರ ರಕ್ಷಣೆ ಕೂಡ ಮಾಡಲಾಗಿದೆ. ನಿನ್ನೆ ಸಂಜೆ ರೈಲು ಮೂಲಕ ಒಡಿಶಾಗೆ ಡಿಸಿ ಅವರನ್ನ ಕಳಿಸ್ಕೊಟ್ಟಿದ್ದಾರೆ. ಶ್ರೀನಿವಾಸ್, ಮಹದೇವರಾವ್ ಮತ್ತು ವೆಂಕಟ ಪ್ರಸಾದ್ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಒಂದು ಜೀತದಾಳು ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಇದನ್ನು ಇನ್ನೂ ಕೂಡ ಜೀವಂತವಾಗಿರಿಸಿದ್ದಾರೆ ಅಂದರೆ ಇಂಥವ್ರಿಗೆ ನಾಚಿಕೆ ಆಗಬೇಕು. ಮುಂಗಡವಾಗಿ 40,000 ದುಡ್ಡು ಕೊಟ್ಟಿದ್ರಂತೆ. ಓಕೆ, 40,000 ದುಡ್ಡು ಕೊಟ್ಟಿದ್ರೆ ನೀವು ವಾರಕ್ಕೆ ಹೆಂಗೆ 500 ರೂಪಾಯಿ ಪೇಮೆಂಟ್ ಅಂತ ಲೆಕ್ಕ ಹಾಕ್ತೀರಾ? ದಿನಕ್ಕೆ 500 ರೂಪಾಯಿ ಪೇಮೆಂಟ್ ಸಿಕ್ಕುತ್ತೆ ಹೊರಗಡೆ ಹೋಗಿ ದುಡಿತಾ ಇರೋರಿಗೆ. ಅಂಥದ್ರಲ್ಲಿ ನೀವು ವಾರಕ್ಕೆ 500 ರೂಪಾಯಿ ಲೆಕ್ಕ ಹಾಕಿದ್ರೆ ಊಟ ಏನಾಗಬೇಕು, ತಿಂಡಿ ಏನಾಗಬೇಕು, ಅದೆಲ್ಲವೂ ಕೂಡ ಕನ್ಸಿಡರ್ಡ್ ಆಗುತ್ತೆ. ನೀವೇ ಕೊಟ್ಟರು ಕೂಡ, ಪ್ರೊವೈಡ್ ಮಾಡಿದ್ರು ಕೂಡ ಅದು ಕನ್ಸಿಡರ್ಡ್ ಆಗುತ್ತೆ. ಇನ್ನೂ ಈ ಒಂದು ಜೀತದಾಳು ಪದ್ಧತಿಯನ್ನು ಜೀವಂತವಾಗಿರಿಸುವಂಥ ಇಂಥ ವ್ಯಕ್ತಿಗಳಿಗೆ ನಾಚಿಕೆ ಆಗಬೇಕು. ಹೊಸಪೇಟೆ ಮರಿಯಮ್ಮನಹಳ್ಳಿಯಲ್ಲಿ ಒಂದು ಇಟ್ಟಿಗೆ ತಯಾರಿಸುವಂಥ ಒಂದು ಘಟಕ. ಆ ಘಟಕದಲ್ಲಿ ನಮಗೆ ನಿನ್ನೆ ಒಂದು NGOದವ್ರು ಬಂದು, ಸ್ಪಂದನ ಅಂತ NGO ಅವ್ರು ಬಂದು ಅಲ್ಲಿ ಒರಿಸ್ಸಾಯಿಂದ ಕಾರ್ಮಿಕರಿದ್ದಾರೆ, ಬಾಂಡೆಡ್ ಲೇಬರ್ಸ್ ಇದ್ದಾರೆ ಅಂತ, ಜೀತದ ಬಾಂಡೆಡ್ ಲೇಬರ್ಸ್ ಇದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವ್ರನ್ನ ಜೊತೆ ಮಾಡಿ ಕಳಿಸ್ಕೊಟ್ಟೆ. ಅಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹೋಗಿ ಅಲ್ಲಿ ರೇಡ್ ಮಾಡಿದಾಗ 37 ಜನ ಒರಿಸ್ಸಾಯಿಂದ ಬಂದಂಥ ವ್ಯಕ್ತಿಗಳಲ್ಲಿ ಇದ್ದರು. ಸೊ ಆಮೇಲೆ ಅಲ್ಲಿ ನಾವು ಎನ್ಕ್ವೈರಿ ಮಾಡಿ ಕೇಳಿದಾಗ, ನಮ್ಮ AC ಅವ್ರು ಎನ್ಕ್ವೈರಿ ಮಾಡಿದಾಗ ಅವರೆಲ್ಲ ಅಲ್ಲಿ ಮಧ್ಯವರ್ತಿಯಿಂದ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಇಲ್ಲಿ ಬಂದು ಅವರು ಇಟ್ಟಿಗೆ ತಯಾರಿಸ್ತಾ ಇದ್ದಾರೆ. ಬಟ್ ಅವರು ಹೊರಗಡೆ ಎಲ್ಲೂ ಅವ್ರನ್ನ ಬಿಡ್ತಾ ಇಲ್ಲ. ಅಲ್ಲೇ ಪ್ರತಿಯೊಬ್ಬರಿಗೂ ಅಲ್ಲಿ ಊರಲ್ಲಿ 40,000 ಅಂತ ಕೊಟ್ಟು ಒಂದು ಕುಟುಂಬಕ್ಕೆ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಅಂತ ಹೇಳಿದ್ರು. ಸೊ ನಾವು ಹಾಗಾಗಿ ಅವ್ರನ್ನೆಲ್ಲ ನಾವು ಮಾತಾಡಿಸಿ, ನಾವು ಒರಿಸ್ಸಾ ಮಾತಾಡ್ತಾರೆ, ಅವ್ರಿಗೆ ಹಿಂದಿನೂ ಸರಿಯಾಗಿ ಬರೋದಿಲ್ಲ. ಸೊ ಸ್ಪಂದನ ಅಂತ ಏನು NGO ಇದೆ ಅವ್ರ ಮೂಲಕ ನಾವು ಅವ್ರನ್ನ ಮಾತಾಡಿಸಿದ್ವಿ. ಅವರು ಅಲ್ಲಿ 40,000 ಪ್ರತಿ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ವಾರಕ್ಕೆ 500 ರೂಪಾಯಿ ಕೊಡ್ತಾರೆ ಅಂತ ಅವ್ರು ಹೇಳಿದರು. ಸೊ ಅವರ ಏನು ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ನಡೆಸ್ತಾಯಿದ್ರು, ಅದರಲ್ಲಿ ಯಾರೋ ಒಬ್ಬ ಬರ್ತಿದ್ದ, ಅವನು ದಿನ ಇವ್ರನ್ನ ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡೋಗಿ ವಾರಕ್ಕೆ ಒಂದು ಸಲ ಸಂತೆ ಮಾಡ್ಕೊಂಡು ಬರ್ತಾಯಿದ್ರು ಅಂತ. ಇವರೇ ಎಲ್ಲ ಅಡುಗೆ ಮಾಡಿಕೊಂಡು ತಮ್ಮ ಜೀವನ